ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲತಾಸ್ ಕುಟುಂಬ. ಸೊ ಇದು ನೆಕ್ಸ್ಟ್ ಡೇ ಒಂದು ದಿನದ್ದು ಪ್ರೋಗ್ರಾಮು, ಮೈಸೂರು ಮಹಿಳಾ ದಸರಾದ್ದು. ಇದು 25ನೇ ತಾರೀಕು ಗುರುವಾರ. ಏನಪ್ಪ ವಿಶೇಷ ಅಂತಂದರೆ, ಮೈಸೂರಿಗೆ ಒಂದು ಹೊಸದಾಗಿ ಎಲ್ಲ ಸಲಿಗಿಂತ ಈ ಸಲ ಒಂಚೂರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡಿರೋಂಥದ್ದು. ಏನು ಅಂದರೆ, ಪ್ರತಿಯೊಬ್ಬರು ಮೈಸೂರು ಸಿಲ್ಕ್ ಸೀರೆನ ಉಟ್ಕೊಬರ್ಬೇಕು. ಅಟ್ಲೀಸ್ಟ್ ಎಲ್ಲರ ಹತ್ರ ಇರಲಿಲ್ಲ ಅಂತಂದರೆ ಮೈಸೂರು ಸಿಲ್ಕ್ಗೆ ಹೋಲುವಂಥ ಸೀರೆ ಉಟ್ಕೊಬರ್ಬೇಕು ಅಂತ ಹೇಳಿದರು. ಮೈಸೂರು ಮಲ್ಲಿಗೆ ಮುಡಿಬೇಕು ಅಂತ ಹೇಳಿದರು. ಈ ಗಾಡಿ ಬಂದು ಮಹಾರಾಜನ ಒಂದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇದ್ದಾರಲ್ಲ, ಅವರನ್ನು ಮಾಡಿರೋಂಥದ್ದು. ಒಂದು ಹುಡುಗನ ವೇಷ ಹಾಕಿಸಿ ಮತ್ತು ರಾಜಮಾತೆಯನ್ನು ಮಾಡಿರೋಂಥದ್ದು. ಈ ಗಾಡೀಲಿ ವಿಶೇಷ ಏನು ಅಂದರೆ, ಮೈಸೂರು ಪಾಕು, ಮೈಸೂರು ವೀಳ್ಯದೆಲೆ ಮತ್ತು ನಂಜನಗೂಡಿನ ರಸಬಾಳೆ, ಇಷ್ಟನ್ನ ಅಲ್ಲಿ ಮಾಡಿ ಆ ಗಾಡಿನ ರೆಡಿ ಮಾಡಿದರು. ನೋಡಿ, ನ್ಯೂಸ್ ಚಾನಲ್ ಅವರೆಲ್ಲ ನಮ್ಮ ಲೇಡೀಸ್ನ ಇಂಟರ್ವ್ಯೂ ಮಾಡ್ತಾಯಿದ್ರು. ಸೊ ನಮ್ಗಳಿಗೆ ಮೈಸೂರು ಮಲ್ಲಿಗೆ ಮುಡಿದು ಮೈಸೂರು ಸಿಲ್ಕ್ ಸೀರೆ ಅಥವಾ ಅದನ್ನು ಹೋಲುವಂಥ ಸೀರೆಯನ್ನು ಹಾಕೊಬರ್ಬೇಕು ಅಂತ ಇಂಟ್ರಡಕ್ಷನ್ ಕೊಟ್ಟಿದ್ರು. ಸೊ ಅದರಲ್ಲಿ ತುಂಬ ಜನ ಮೈಸೂರು ಸಿಲ್ಕ್ನ ಹಾಕೊಬಂದಿದ್ರು. ಇಲ್ಲದೇ ಇರೋ ಅದನ್ನು ಹೋಲುವಂಥ ಮೈಸೂರು ಸಿಲ್ಕ್ ಆ ಥರದ್ದೆಲ್ಲ ಹಾಕೊಬಂದಿದ್ವಿ. ತುಂಬಾ ವಿಶೇಷ. ನೋಡಿ, ಬಾರ್ಡ್ರ್, ಕರ್ನಾಟಕ ಬಾರ್ಡ್ರಲ್ಲಿರುವಂಥ HD ಕೋಟೆ ಬಾರ್ಡ್ರಲ್ಲಿರುವಂಥ ಮಹಿಳೆಯರು ಡ್ಯಾನ್ಸ್ ಇತ್ತು, ಡೋಲು ಕುಣಿತ ತುಂಬ ಚೆನ್ನಾಗಿತ್ತು. ಸೊ ನಾವು ಅರಮನೆ ಆಂಜನೇಯ ಸ್ವಾಮಿ ಗೇಟಿಂದ ಹಿಡಿದು JK ಗ್ರೌಂಡ್ವರೆಗೂ ಈ ರೀತಿ ನಡ್ಕೊಂಡು ಹೋಗೋದಿತ್ತು. ಸೊ ನನ್ನ ಹತ್ರ ಮೈಸೂರು ಸಿಲ್ಕ್ ಇಲ್ದಿರೋದ್ರಿಂದ ಮೈಸೂರು ಸಿಲ್ಕ್ನ ಹಾಕೊಬಂದಿದ್ದೀನಿ. ಬಟ್ ಬಣ್ಣಗಳ ಪ್ರಕಾರ ಅವತ್ತು ಯೆಲ್ಲೋ ಕಲರ್ ಇತ್ತು. ನೋಡಿ, ಈ ರೀತಿ ರೋಡಲ್ಲಿ ನಡ್ಕೊಂಡು ಹೋಯ್ತು. ಏನೋ ಒಂಥರ ಸ್ಪೆಷಲ್ಲು. ಮೈಸೂರು ಸಿಲ್ಕು, ಮೈಸೂರು ಮಲ್ಲಿಗೆ, ಮೈಸೂರಿಗೆ ಸಂಬಂಧಪಟ್ಟಂಥ ವಿಶೇಷತೆಗಳನ್ನೆಲ್ಲ ಇಟ್ಟಿದ್ರು. ಸೊ ಇಲ್ಲಿ ನೋಡಿ, ಡ್ಯಾನ್ಸ್ ಮಾಡ್ತಾಯಿದ್ದಾರಲ್ಲ ಅವರು HD ಕೋಟೆ ಬಾರ್ಡ್ರಲ್ಲಿ ಇರೋವಂಥ ಹಾಡಿ ಜನಾಂಗದ ಅಲ್ಲಿಂದ ಬಂದಿರೋಂಥ ವರ್ಕರ್ಸ್ ಅವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಇವತ್ತು ಕೂಡ JK ಗ್ರೌಂಡಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಸೊ ಈ ಗೊಂಬೆಗಳು ತುಂಬ ಚೆನ್ನಾಗಿತ್ತು.